ಇವತ್ತೆಲ್ಲ ನಾವು ಬೆಂಗಳೂರು ಮತ್ತೊಂದು ಜಿಲ್ಲೆ ಕೆಲವೊಂದು ಜಿಲ್ಲೆ ಸೀಮಿತವಾಗಿ ಕೆಲವಾರು ಜಿಲ್ಲೆಗಳನ್ನ ಮಾತ್ರ ನಾವು ಈ ಕೆರೆಗಳ ನಿರ್ವಹಣೆ ಬಗ್ಗೆ ನಾವಲ್ಲಿ ಹೋಗಿ ರಿಯಾಲಿಟಿಯನ್ನ ಚೆಕ್ ಮಾಡಿಲ್ಲ. ಶಿವಮೊಗ್ಗದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅವಲೋಕಿಸಿದ್ದೀವಿ. ನೋಡಿ, ಸುಮಾರು ಶಿವಮೊಗ್ಗದಲ್ಲಿ 4792 ಕೆರೆಗಳು ಇದ್ದಾವೆ. ಅದರಲ್ಲಿ 1864 ಕೆರೆಗಳು ಒತ್ತುವರಿ ಆಗಿದೆ. ಇದರಲ್ಲಿ 822 ಕೆರೆಗಳ ಒತ್ತುವರಿ ತೆರವು ಮಾಡಲಾಗಿದೆ. ಇನ್ನು 1044 ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ. ಈ ಬಗೆಗಿನ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ನೀಡಿದ್ದಾರೆ. ಬನ್ನಿ ನೋಡೋಣ. ಸರ್, ರಾಜ್ಯದಲ್ಲಿರುವಂತಹ ಕೆರೆಗಳ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನಮ್ಮ ಜಿಲ್ಲೆಯಲ್ಲಿರುವಂತಹ ಕೆರೆಗಳ ಗುಣಮಟ್ಟ ಹೇಗಿದೆ, ಕೆರೆಗಳ ಅಂತರ್ಜಲ ಪ್ರಮಾಣ ಎಷ್ಟಿದೆ, ಸರ್ಕಾರಗಳು ಆ ಕೆರೆಗಳನ್ನ ಉಳಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಜೊತೆಗೆ ಕೆರೆಗಳನ್ನು ಉಳಿಸಲಿಕ್ಕೆ ಖಾಸಗಿಯ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಿದವ ಎನ್ನುವ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಿರುವಂತದ್ದು. ಇದರ ಭಾಗವಾಗಿ ಶಿವಮೊಗ್ಗದಲ್ಲಿ ಸುಮಾರು 4972 ಕೆರೆಗಳಿದಾವೆ. ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಇರುವಂತಹ ಜಾಗ ಏನಿದೆ, ಇದು ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಅಬ್ಬಲ್ಗಳ ಬಳಿ ಇರುವಂತಹ ಒಂದು ಕೆರೆಯಲ್ಲಿ ನಾನು ಇದ್ದೇನೆ. ಓವರ್ ಆಲ್ ಆಗಿ ಶಿವಮೊಗ್ಗದಲ್ಲಿ 4972 ಕೆರೆಗಳಿರುವಂತದ್ದು. ಅದರ ಪೈಕಿ ಈಗಾಗಲೇ 1864 ಕೆರೆಗಳನ್ನ ಒತ್ತುವರಿಯಾಗಿದೆ ಅಂತೇಳಿ ಜಿಲ್ಲಾಡಳಿತ ಒಂದು ವರದಿಯನ್ನ ಸಹ ಸಿದ್ಧ ಮಾಡಿದೆ. ಅದರ ಪೈಕಿ 822 ಕೆರೆಗಳನ್ನ ಈಗಾಗಲೇ ತೆರವು ಮಾಡಿದೆ. ಇನ್ನೂ ಉಳಿದ 1044 ಕೆರೆಗಳು ತೆರವು ಬಾಕಿ ಇರುವಂತದ್ದು. ನಾನಿಲ್ಲೂ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಪ್ರಮುಖವಾಗಿ ಹೇಳ್ತಾ ಹೋಗ್ತೇನೆ. ಶಿವಮೊಗ್ಗದಲ್ಲಿ 896 ಕೆರೆಗಳಿರುವಂತದ್ದು, ಭದ್ರಾವತಿಯಲ್ಲಿ 426 ಕೆರೆಗಳಿದಾವೆ, ತೀರ್ಥಹಳ್ಳಿಯಲ್ಲಿ 305 ಕೆರೆಗಳಿರುವಂತದ್ದು, ಸಾಗರದಲ್ಲಿ 441 ಕೆರೆ, ಸೊರಬದಲ್ಲಿ 1204 ಕೆರೆಗಳಿರುವ 1204 ಕೆರೆಗಳಿರುವಂತದ್ದು, ಶಿಕಾರಿಪುರದಲ್ಲಿ 1271 ಕೆರೆ ಇರುವಂತದ್ದು, ಹೊಸನಗರದಲ್ಲಿ 249 ಕೆರೆಗಳಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ 4972 ಕೆರೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವಂತ ತಾಲೂಕು ಅಂತ ಹೇಳಿ ಇಷ್ಟು ದಿನಗಳ ಕಾಲ ಸೊರಬವನ್ನ ಕರೀಲಾಗ್ತಾ ಇತ್ತು. ಆದ್ರೆ ಈಗ ಒಟ್ಟಾರೆಯಾಗಿ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವ ತಾಲೂಕು ಸೊರಬ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. 1204 ಕೆರೆಗಳು ಸೊರಬ ತಾಲೂಕಿನಲ್ಲಿ ಇದ್ದು, ಆದ್ರೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವಂತಹ ತಾಲೂಕು ಶಿಕಾರಿಪುರ ಅಂತ ಕರೆಯಲ್ಪಡ್ತಾ ಇದೆ. 1271 ಕೆರೆಗಳಿರುವಂತದ್ದು. ಅಂದ್ರೆ ಸೊರಬಗಿಂತ 67 ಕೆರೆಗಳು ಹೆಚ್ಚು ಶಿಕಾರಿಪುರದಲ್ಲಿದ್ದಾವೆ. ಹಾಗಾಗಿ ಅತಿ ಹೆಚ್ಚು ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವ ತಾಲೂಕು ಅಂತೇಳಿ ಶಿಕಾರಿಪುರವನ್ನ ಕರೆಯಲಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 70% ಕೆರೆಗಳು ಈಗಾಗಲೇ ಬತ್ತಿ ಹೋಗಿರುವಂತದ್ದು. 4972 ಕೆರೆಗಳ ಪೈಕಿ ಈಗಾಗಲೇ 70% ಕೆರೆಗಳು ಬತ್ತಿ ಹೋಗಿದಾವೆ. ಇನ್ನು 2-3 ತಿಂಗಳುಗಳ ಕಾಲ ಮಳೆಗಾಲ ಆರಂಭ ಆಗೋದಿದೆ. ಆದ್ರೆ ಈಗಲೇ ಕೆರೆಗಳು ಬತ್ತಿ ಹೋಗಿರೋದ್ರಿಂದ ಕೂಡಲೇ ಸರ್ಕಾರಗಳು ಸಹ ಕೆರೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕೆರೆಗಳನ್ನ ಪುನಶ್ಚೇತನಗೊಳಿಸೋದಾಗಿರಬಹುದು, ಕೆರೆಗಳಲ್ಲಿ ಇರುವಂತಹ ಹೂಳುಗಳನ್ನ ತೆಗೆಯುವಂತ ಕೆಲಸಗಳನ್ನ ಮಾಡಬೇಕಾಗಿದೆ. ಈಗಾಗಲೇ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಂದ ಕೆಲವೊಂದಿಷ್ಟು ಕೆರೆಗಳನ್ನ ಹೂಳನ್ನ ತೆಗೆಸಿದ್ದಾರೆ. ಮತ್ತೊಂದಿಷ್ಟು ಕೆರೆಗಳಿಗೆ ಖಾಸಗಿ ವ್ಯಕ್ತಿಗಳೇ ತಮ್ಮ ತೋಟ ಗದ್ದೆಗಳಿಗಾಗಿ ಹೂಳನ್ನ ತೆಗೆದಿರುವಂತದ್ದು. ಅದರ ಜೊತೆಗೆ ನರೇಗಾ ಯೋಜನೆಗಳ ಮೂಲಕನೂ ಸಹ ಕೆರೆಯಲ್ಲಿರುವಂತಹ ಹೂಳನ್ನ ತೆಗೆಯಲಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಆಗಿರಬಹುದು, ರಾಜ್ಯ ಸರ್ಕಾರಗಳು ಕೆರೆಗಳನ್ನ ಉಳಿಸುವ ನಿಟ್ಟಿನಲ್ಲಿ, ಅಂತರ್ಜಲವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆರೆಗಳ ಅಭಿವೃದ್ಧಿಯನ್ನ ಮಾಡಿ ಕೆರೆಗಳಲ್ಲಿರುವಂತಹ ಹೂಳನ್ನ ತೆಗೆದು ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ. ನಾವು ಬೆಂಗಳೂರು ಮತ್ತೊಂದು ಜಿಲ್ಲೆ ಕೆಲವೊಂದು ಜಿಲ್ಲೆ ಸೀಮಿತವಾಗಿ ಕೆಲವಾರು ಜಿಲ್ಲೆಗಳನ್ನ ಮಾತ್ರ ನಾವು ಈ ಕೆರೆಗಳ ನಿರ್ವಹಣೆ ಬಗ್ಗೆ ನಾವಲ್ಲಿ ಹೋಗಿ ರಿಯಾಲಿಟಿಯನ್ನ ಚೆಕ್ ಮಾಡಿಲ್ಲ. ಶಿವಮೊಗ್ಗದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅವಲೋಕಿಸಿದ್ದೀವಿ. ನೋಡಿ, ಸುಮಾರು ಶಿವಮೊಗ್ಗದಲ್ಲಿ 4792 ಕೆರೆಗಳು ಇದ್ದಾವೆ. ಅದರಲ್ಲಿ 1864 ಕೆರೆಗಳು ಒತ್ತುವರಿ ಆಗಿದೆ. ಇದರಲ್ಲಿ 822 ಕೆರೆಗಳ ಒತ್ತುವರಿ ತೆರವು ಮಾಡಲಾಗಿದೆ. ಇನ್ನು 1044 ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ. ಈ ಬಗೆಗಿನ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ನೀಡಿದ್ದಾರೆ. ಬನ್ನಿ ನೋಡೋಣ. ಸರ್, ರಾಜ್ಯದಲ್ಲಿರುವಂತಹ ಕೆರೆಗಳ
ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನಮ್ಮ ಜಿಲ್ಲೆಯಲ್ಲಿರುವಂತಹ ಕೆರೆಗಳ ಗುಣಮಟ್ಟ ಹೇಗಿದೆ, ಕೆರೆಗಳ ಅಂತರ್ಜಲ ಪ್ರಮಾಣ ಎಷ್ಟಿದೆ, ಸರ್ಕಾರಗಳು ಆ ಕೆರೆಗಳನ್ನ ಉಳಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಜೊತೆಗೆ ಕೆರೆಗಳನ್ನು ಉಳಿಸಲಿಕ್ಕೆ ಖಾಸಗಿಯ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಿದವ ಎನ್ನುವ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಿರುವಂತದ್ದು. ಇದರ ಭಾಗವಾಗಿ ಶಿವಮೊಗ್ಗದಲ್ಲಿ ಸುಮಾರು 4,972 ಕೆರೆಗಳಿದಾವೆ. ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಇರುವಂತಹ ಜಾಗ ಏನಿದೆ ಇದು ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಅಬ್ಬಲ್ಗಳ ಬಳಿ ಇರುವಂತಹ ಒಂದು ಕೆರೆಯಲ್ಲಿ ನಾನು ಇದ್ದೇನೆ. ಓವರ್ ಆಲ್ ಆಗಿ ಶಿವಮೊಗ್ಗದಲ್ಲಿ 4,972 ಕೆರೆಗಳಿರುವಂತದ್ದು. ಅದರ ಪೈಕಿ ಈಗಾಗಲೇ 1,864 ಕೆರೆಗಳನ್ನ ಒತ್ತುವರಿಯಾಗಿದೆ ಅಂತೇಳಿ ಜಿಲ್ಲಾಡಳಿತ ಒಂದು ವರದಿಯನ್ನ ಸಹ ಸಿದ್ಧ ಮಾಡಿದೆ. ಅದರ ಪೈಕಿ 822 ಕೆರೆಗಳನ್ನ ಈಗಾಗಲೇ ತೆರವು ಮಾಡಿದೆ. ಇನ್ನೂ ಉಳಿದ 1,044 ಕೆರೆಗಳು ತೆರವು ಬಾಕಿ ಇರುವಂತದ್ದು. ನಾನಿಲ್ಲೂ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಪ್ರಮುಖವಾಗಿ ಹೇಳ್ತಾ ಹೋಗ್ತೇನೆ. ಶಿವಮೊಗ್ಗದಲ್ಲಿ 896 ಕೆರೆಗಳಿರುವಂತದ್ದು, ಭದ್ರಾವತಿಯಲ್ಲಿ 426 ಕೆರೆಗಳಿದಾವೆ, ತೀರ್ಥಹಳ್ಳಿಯಲ್ಲಿ 305 ಕೆರೆಗಳಿರುವಂತದ್ದು, ಸಾಗರದಲ್ಲಿ 441 ಕೆರೆ, ಸೊರಬದಲ್ಲಿ 1,204 ಕೆರೆಗಳಿರುವ 1,204 ಕೆರೆಗಳಿರುವಂತದ್ದು, ಶಿಕಾರಿಪುರದಲ್ಲಿ 1,271 ಕೆರೆ ಇರುವಂತದ್ದು, ಹೊಸನಗರದಲ್ಲಿ 249 ಕೆರೆಗಳಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ 4,972 ಕೆರೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವಂತ ತಾಲೂಕು ಅಂತ ಹೇಳಿ ಇಷ್ಟು ದಿನಗಳ ಕಾಲ ಸೊರಬವನ್ನ ಕರೀಲಾಗ್ತಾ ಇತ್ತು. ಆದ್ರೆ ಈಗ ಒಟ್ಟಾರೆಯಾಗಿ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವ ತಾಲೂಕು ಸೊರಬ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. 1,204 ಕೆರೆಗಳು ಸೊರಬ ತಾಲೂಕಿನಲ್ಲಿ ಇದ್ದು, ಆದ್ರೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವಂತ ತಾಲೂಕು ಶಿಕಾರಿಪುರ ಅಂತ ಕರೆಯಲ್ಪಡ್ತಾ ಇದೆ. 1,271 ಕೆರೆಗಳಿರುವಂತದ್ದು. ಅಂದ್ರೆ ಸೊರಬಗಿಂತ 67 ಕೆರೆಗಳು ಹೆಚ್ಚು ಶಿಕಾರಿಪುರದಲ್ಲಿದ್ದಾವೆ. ಹಾಗಾಗಿ ಅತಿ ಹೆಚ್ಚು ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರುವ ತಾಲೂಕು ಅಂತೇಳಿ ಶಿಕಾರಿಪುರವನ್ನ ಕರೆಯಲಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 70% ಕೆರೆಗಳು ಈಗಾಗಲೇ ಬತ್ತಿ ಹೋಗಿರುವಂತದ್ದು. 4,972 ಕೆರೆಗಳ ಪೈಕಿ ಈಗಾಗಲೇ 70% ಕೆರೆಗಳು ಬತ್ತಿ ಹೋಗಿದಾವೆ. ಇನ್ನು 2-3 ತಿಂಗಳುಗಳ ಕಾಲ ಮಳೆಗಾಲ ಆರಂಭ ಆಗೋದಿದೆ. ಆದ್ರೆ ಈಗಲೇ ಕೆರೆಗಳು ಬತ್ತಿ ಹೋಗಿರೋದ್ರಿಂದ ಕೂಡಲೇ ಸರ್ಕಾರಗಳು ಸಹ ಕೆರೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕೆರೆಗಳನ್ನ ಪುನಶ್ಚೇತನಗೊಳಿಸೋದಾಗಿರಬಹುದು, ಕೆರೆಗಳಲ್ಲಿ ಇರುವಂತಹ ಹೂಳುಗಳನ್ನ ತೆಗೆಯುವಂತ ಕೆಲಸಗಳನ್ನ ಮಾಡಬೇಕಾಗಿದೆ. ಈಗಾಗಲೇ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಂದ ಕೆಲವೊಂದಿಷ್ಟು ಕೆರೆಗಳನ್ನ ಹೂಳನ್ನ ತೆಗೆಸಿದ್ದಾರೆ. ಮತ್ತೊಂದಿಷ್ಟು ಕೆರೆಗಳಿಗೆ ಖಾಸಗಿ ವ್ಯಕ್ತಿಗಳೇ ತಮ್ಮ ತೋಟ ಗದ್ದೆಗಳಿಗಾಗಿ ಹೂಳನ್ನ ತೆಗೆದಿರುವಂತದ್ದು. ಅದರ ಜೊತೆಗೆ ನರೇಗಾ ಯೋಜನೆಗಳ ಮೂಲಕನೂ ಸಹ ಕೆರೆಯಲ್ಲಿರುವಂತಹ ಹೂಳನ್ನ ತೆಗೆಯಲಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಆಗಿರಬಹುದು, ರಾಜ್ಯ ಸರ್ಕಾರಗಳು ಕೆರೆಗಳನ್ನ ಉಳಿಸುವ ನಿಟ್ಟಿನಲ್ಲಿ, ಅಂತರ್ಜಲವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆರೆಗಳ ಅಭಿವೃದ್ಧಿಯನ್ನ ಮಾಡಿ ಕೆರೆಗಳಲ್ಲಿರುವಂತಹ ಹೂಳನ್ನ ತೆಗೆದು ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ